ಹಂಸಲೇಖ ಸರು ಈ ಗ್ರಾಮಾಯಣ ಸ್ಕ್ರಿಪ್ಟ್ ಓದಿದ್ದಾರೆ. ಅವ್ರಿಗೆ ಗೊತ್ತು, ಕರೆದ ತಕ್ಷಣವೇ ಅವರು ಖುಷಿಯಾಗಿ ಬಂದು ಅವ್ರಿಗೇನೋ ಸಡನ್ನಾಗಿ ಯಾವುದೋ ಒಂದು ಕರೆ ಬಂತು, ಹಾಗಾಗಿ ಹೊರಟರು. ಸರ್ ಮತ್ತೆ ಸಿಗ್ತೀನಿ ಕೊಡೋ, ನಾನು ಹೇಳ್ತೀನಿ ಅಂತಂತ ಹೇಳಿ ಹೊರಟರು. ಸೊ ಅವರಿಗೆ ನಾನು ಯಾವತ್ತೂ, ಸರ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೆ ನನ್ನ ಭಾಗ್ಯ ಸರ್, ನನ್ನ ಸ್ಕ್ರಿಪ್ಟ್ ಓದಿದ್ದೆ ಭಾಗ್ಯ ಸರ್, ನಿಮ್ಮ ಸ್ನೇಹ ನನಗೆ ಸಿಕ್ಕಿರೋದೇ ದೊಡ್ಡ ಭಾಗ್ಯ ಸರ್, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೆ ಭಾಳ ಖುಷಿ ಆಯಿತು, ತುಂಬ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಸುನಿ ಸರ್ ನೀವು ಕೂಡ ಅವತ್ತು ಸ್ಕ್ರಿಪ್ಟ್ ಓದ್ಬಿಟ್ಟು ಈ ಮೊದಲನೇ ಸಿನಿಮಾ ಅಂತ ಏನಾರು ಮಾಡಿದ್ರೆ ನೀನು ಗ್ರಾಮಾಯಣ ಬಿಟ್ಟು ಬೇರೆದು ಮಾಡಬೇಡ, ಎನರ್ಜಿ ಬೇಕು ಇದಕ್ಕೆ ಅಂತ ಹೇಳಿದ್ರು ಸರ್. ನೀವು ಅವತ್ತು ಅದೇನಾರು ಹೇಳಿಲ್ಲ ಅಂದರೆ ಮೋಸ್ಟ್ಲಿ ಇದು 2ನೇ ಸಿನಿಮಾ ಮಾಡೋದಕ್ಕೆ ಎನರ್ಜಿ ಆಗ್ತಿರಲಿಲ್ಲ ಸರ್. ಇದು ಥ್ಯಾಂಕ್ ಯು ಸರ್. ಆ್ಯಂಡ್ ನೀವು ಅವತ್ತು ಓದಿ ಕೊಟ್ಟು ಪ್ರೋತ್ಸಾಹಕ್ಕೆ ಖುಷಿ ಸರ್. ಥ್ಯಾಂಕ್ ಯು ಸರ್. ಇವತ್ತು ಫೈನಲ್ ಆಗ್ತದೆ. ಥ್ಯಾಂಕ್ ಯು. ಆ್ಯಂಡ್ ನವೀನ ಥ್ಯಾಂಕ್ ಯು ಕಣೋ. ಪ್ರಮೋದ್ ಸರ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸುನಿ ಅವರೇ, ಥ್ಯಾಂಕ್ ಯು ನವೀನ್ ಅವರೇ, ತುಂಬ ಥ್ಯಾಂಕ್ಸ್ ನೀವು ಇಬ್ಬರು ಇವತ್ತು ಫಂಕ್ಷನ್ಗೆ ಬಂದಿರೋ. ಆ್ಯಂಡ್ ಇನ್ನೊಂದು ಸರ್, ಹೊಸ್ತಾರೆ ಸರ್ ಫೋನ್ ಮಾಡಿ, ನಾಗರಾಜ್ ಹೊಸ್ತಾರೆ ಸರ್ ಫೋನ್ ಮಾಡಿದ ತಕ್ಷಣ ನನಗೆ ಅವ್ರಿಗೆ ಫೋನ್ ಮಾಡಿದ್ರೆ ಅಪರ್ಣ ಮ್ಯಾಮ್ ಫೋನ್ ಮಾಡ್ದಂಗೆ ಅನಿಸುತ್ತೆ. ಅದೇ ಭಾಷೆ, ಅದೇ ಲಯ. ಸರ್ ನಾನು ಮನೆಗೆ ಬರ್ತೀನಿ ಸರ್, ಬಿಡು ಹೋಗ್ತೀನಿ ನೆಕ್ಸ್ಟ್ ವೀಕಿಂದ, ಖಂಡಿತ ಬರ್ತೀನಿ, ನಾನು ಮಾತಾಡ್ತೀನಿ. ಆ್ಯಂಡ್ ಮ್ಯಾಮ್ ನೀವು ಎಲ್ಲಿದ್ದೀರಾ ಹಂಗೆ ಗೊತ್ತು, ನೀವು ತುಂಬ ಇಷ್ಟಪಡ್ತೀರಾ, ಈ ಸಿನಿಮಾ ಚೆನ್ನಾಗಾಗಿದೆ. ಆಮೇಲೆ ಕೊನೆಗೆ ಮರ್ತೋಯ್ತು, ನಮ್ಮ ಎಡಿಟರ್ ದೀಪು ಅವರು, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಪ್ಲೇ ಆಯಿತು ನಮ್ಮ ಸಿನಿಮಾದಲ್ಲಿ. ನನ್ನ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಆಮೇಲೆ ಮರ್ತೋಯ್ತು ಮೇಘ, ಆಮೇಲೆ ಗೋಪಾಲ್ ದೇಶಪಾಂಡೆ ಅವರು, ಇವರಿಬ್ರು ಆ್ಯಕ್ಚುಲಿ ನನಗೆ ಸಪೋರ್ಟ್ ಮಾಡಿರೋಷ್ಟು ಯಾರು ಸಪೋರ್ಟ್ ಮಾಡಿರಲಿಲ್ಲ. ಸೊ ಅವರ ಎಂಕರೇಜ್ಮೆಂಟ್, ಅವರ ಮೋಟಿವೇಶನ್ನೇ ನನ್ನ ಈ ಪರ್ಫಾರ್ಮೆನ್ಸ್ ಆಚೆ ಬಂದಿತ್ತು ಅನಿಸುತ್ತೆ. ಸೊ ಅವರಿಬ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನೀವೆಲ್ಲ ಬಂದಿದ್ದು ತುಂಬ ಖುಷಿಯಾಗಿದೆ. ಈ ಸಿನಿಮಾ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡಿರೋ ಸಿನಿಮಾ. 10 ವರ್ಷದಿಂದ ನಮ್ಮ ಮಡಿಲಲ್ಲಿತ್ತು, ಇವತ್ತು ನಿಮ್ಮ ಮಡಿಲಿಗೆ ಆಗ್ತಿದ್ದೀವಿ. ಕಾಪಾಡಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ಗೆಲ್ಲಿಸಿ, ಸಿನಿಮಾ ಥಿಯೇಟರ್ನಲ್ಲೇ ನೋಡಿ.